ಯುಕ್ತಾಳಿಗೆ ಬೆಳಗ್ಗೆ ಏನೆಲ್ಲ ಸಿಕ್ಕಿದೆ. ಚೌಕಿ ಸಿಕ್ಕಿದೆ. ಕಡೆಗೆ ನೋಡು ಇಲ್ಲಿ ಪೇರ್ಲೆ ಹಣ್ಣು ಸಿಕ್ಕಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗಿ ನಿಮಗೆಲ್ಲ ಸ್ವಾಗತ. ನಾನು ಬೆಳಗ್ಗೆ ಸುಮಾರು 11-11:30 ಲಾಗನ್ನು ಸ್ಟಾರ್ಟ್ ಮಾಡಿದೆ. ಯುಕ್ತ ಅದು ಇದು ಅಂತ ಆಟ ಆಡ್ತಿದ್ದಾಳೆ. ಅಮ್ಮ ಕೆಸುವಿನ ಸೊಪ್ಪಿನ ಕರ್ಕಿ ಮಾಡೋಕೆ ಸೇರಿಸ್ಕೋತಾ ಇದ್ದಾರೆ. ಕೆಸುವಿನ ಸೊಪ್ಪು ತಂದು ಬಿಟ್ಟು 2 ದಿನ ಆಯಿತು, ಸ್ವಲ್ಪ ಬಾಡಿದೆ ಅದು. ಹಾಗೆ ಸ್ವೀಟ್ ಕಾರ್ನ್ ತೊಗೊಬಂದಿದ್ರು ಪೇಟೆಯಿಂದ, ಅದನ್ನು ಬೇಯಿಸ್ಕೊಂಡಿದ್ದೀವಿ. ಉಪ್ಪು ಮೆಣಸು ಹಾಕಿ ಲಿಂಬು ಹಾಕಿ ತಿನ್ಬೇಕನ್ನು. ತೋಟದ ಕೆಲಸಕ್ಕೆ ಬರೋರೊಬ್ಬರು ಸಣ್ಣ ಮೆಣಸನ್ನು ತಂದು ಕೊಟ್ಟಿದ್ರು, ಅವ್ರ ಮನೇಲಿ ಇತ್ತು ಅಂತ. ಆಮೇಲೆ ಪೇರ್ಲೆ ಹಣ್ಣನ್ನು ಕಟ್ ಮಾಡಿ ತೊಳೆ ಕೊಟ್ಟಿದ್ದಾಯಿತು. ಇಲ್ಲಿ ಅನ್ನ ಬೇಯ್ತಾ ಇದೆ ನೋಡಿ. ಇಲ್ಲಿ ಕೆಸುವಿನ ಸೊಪ್ಪಿನ ಕರ್ಕಿ ಮಾಡ್ತಾ ಇದ್ದಾರೆ. ಕೆಸುವಿನ ಸೊಪ್ಪಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸ್ವಲ್ಪ ನೀರಾಕಿ ವಾಶ್ ಮಾಡಿ, ಆಮೇಲೆ ಸ್ವಲ್ಪ ನೀರು, ಉಪ್ಪು, ಪುಡಿ ಜೊತೆಗೆ ಮೆಣಸು, ಆಮೇಲೆ ಸಣ್ಣ ಮೆಣಸು ಹಾಕಬೇಕು. ಆ್ಯಕ್ಚುಲಿ ಚೆನ್ನಾಗಾಗುತ್ತೆ. ಒಣಗಿರೋ ಸಣ್ಣ ಮೆಣಸನ್ನು ಹಾಕ್ತಾಯಿದ್ದಾರೆ. ಸಣ್ಣ ಮೆಣಸು ಜಾಸ್ತಿ ಇಲ್ಲ ಅಂತ ಹಸಿ ಮೆಣಸನ್ನು ಕೂಡ ಹಾಕ್ಕೊಂಡಿದ್ದಾರೆ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಜ್ಜಿಬಿಟ್ಟು ಹಾಕೋದು. ನಂತರ ಓಮು, ಸ್ವಲ್ಪ ಬೆಳ್ಳುಳ್ಳಿ, ಕೊಬ್ಬರಿ ಎಣ್ಣೆ ಹಾಕಿ ಒಗ್ಗರಣೆ ಕೊಡೋದು. ಇಷ್ಟೇ. ಉಂಬಳನ್ನ ನೋಡಿಲ್ಲನೆ ಇಲ್ಲೇ ಹುಟ್ಟವಾಗಿದ್ದಲ್ಲ. ಅದೇ ಹೇಳೋರು ಕೈ ಹಚ್ಚ ಹಚ್ಕೋಬೇಡ ಬಿಡು ಮಾರೈತೆ. ಶುರುವಾಗ ಆಯ್ತು ನೋಡಿ ಮಳೆ ತರಲಿಲ್ಲ. ಇವಾಗ ಮೇಲ್ಗಡೆ ತೋಟಕ್ಕೆ ಬಂದಿದ್ದೀನಿ ನಾನು. ಇಲ್ಲೆಲ್ಲ ಮುಚ್ಚುತ್ತಾ ಇದ್ದಾರೆ, ಅಂದರೆ ಅಡಿಕೆ ಗಿಡಕ್ಕೆಲ್ಲ, ಅಡಿಕೆ ಮರಕ್ಕೆಲ್ಲ ಮುಚ್ಚುತ್ತಾರೆ. ಮಳೆಗಾಲದಲ್ಲಿ ತೊಯ್ಕೊಂಡು ಹೋಗುತ್ತಲ್ಲ. ಸೊ ಈ ಥರ ಸದೆ ಅಂತ ದೊಡ್ಡ ದೊಡ್ಡ ಹುಲ್ಲು, ಅದನ್ನು ಆಮೇಲೆ ಬಾಳೆ ರೌದಿ, ಬಾಳೆ ಎಡೆ ಇರುತ್ತಲ್ಲ, ಅದೆಲ್ಲ ಮುಚ್ಚುತ್ತಾರೆ. ಸಿಕ್ಕಾಪಟ್ಟೆ ಮಳೆ ಇರುತ್ತಲ್ಲ ಈ ಕಡೆ ಅಂತೂ, ಎಲ್ಲ ತೊಯ್ಕೊಂಡು ಸವಿಬಾರ್ದು ಅಂತ. ಮಳೆಗಾಲದ ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ. ಈ ಥರ ಬಾಳೆ ಮರ ಎಲ್ಲ ಸೈಡಿಗೆಲ್ಲ ಬಾಳೆ ಎಡೆಲ್ಲ ತೆಗೆದು ಈ ಥರ ಮುಚ್ಚುತ್ತಾರೆ. ಇದು ನೋಡಿ, ಕುಡಿಯೋ ನೀರು ಇಲ್ಲಿಂದನೇ ಹೋಗುತ್ತೆ ನಮಗೆ. ಕೆರೆಯಲ್ಲಿ ಎಷ್ಟು ನೀರು ಬಂದಿದೆ ಅಂತ ನೋಡಿ. ಮಳೆ ಕೂಡ ಬಂತು. ಇಷ್ಟೊತ್ತು ಮಳೆ ಹೊಳವಿತ್ತು, ಇವಾಗ ಮಳೆ ಸ್ಟಾರ್ಟ್ ಆಯಿತು. ಇನ್ನೇನು ಮದ್ದು ಹೊಡೆಯೋಕ್ಕೂ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಿವಸದಲ್ಲೇ. ನಮ್ಮ ಹಳ್ಳಿಯ ಮಲೆನಾಡ ನೇಚರ್ ವೀಡಿಯೋಸ್ ಎಲ್ಲ ನೋಡಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಅಲ್ಲಿ ಸಾಕಷ್ಟು ರೀಲ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಊಟಕ್ಕತ್ತ ಹಾಂ ಬಾಳೆ ಹಾಕೊ ಬಂದೆ. ಹಾಂ ಜನರಿಂದ ಬಂದೆ
ಯುಕ್ತ ಊಟ ಮಾಡಿದ್ಲಾ? ಯುಕ್ತ ಊಟ ಮಾಡಿದ್ಲು ನೋಡಿ. ಕರಕಲಿ ಕೂಡ ರೆಡಿ ಆಗಿದೆ. ಆಗಲೇ ಹೇಳಿದ್ನಲ್ಲ, ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದಾರೆ, ಬೆಳ್ಳುಳ್ಳಿ ಉಮ್ಮೆಲ್ಲ ಹಾಕಿಬಿಟ್ಟು. ಆಮೇಲೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಸಾಂಬಾರು, ಆಮೇಲೆ ಇದು ಕೊತ್ತಂಬರಿ ಸೊಪ್ಪಿನ ತಂಬುಳಿ, ಇದು ಮೊಸರು. ಬಿಸಿ ಬಿಸಿ ಸಾಂಬಾರು ಕರಕಲಿ ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯಿತು. ಸಿಕ್ಕಾಪಟ್ಟೆ ಮಳೆ ಬೇರೆ ಹೋಯ್ತಾ ಇತ್ತು ಹೊರಗಡೆ. ಕರ್ಕಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಸಂಜೆ ಟೈಮಲ್ಲಿ ಮ್ಯಾಗಿ ಬೇಕು ಅಂದ್ಲು ಯುಕ್ತ. ತಗೊಳ್ಳೆ, ಬಿಸಿ ಬಿಸಿ ಮ್ಯಾಗಿ ತಗೊಳ್ಳೆ, ಬಿಸಿ ಬಿಸಿ ಮ್ಯಾಗಿ ತಗೊಳ್ಳೆ. ಹಾಯ್, ಹಲೋ. ಮಾಡ್ದ ಸುಮ್ಮನೆ ಬಂದರೆ ಸರಿ ಇಲ್ಲ ಅಂತ ಮಾಡ್ತೀವಳು ಅಮ್ಮ. ಇವಾಗ ವಾಕಿಂಗ್ ಹೋಗ್ತಾ ಇದ್ದೀವಿ. ಕರೆಂಟ್ ಬೇರೆ ಇಲ್ಲ, 2 ದಿನ ಆಯಿತು. ನೀರು ಬೇರೆ ಖಾಲಿ ಆಗಿಬಿಟ್ಟಿದೆ. ಇವಾಗ ಮಳೆ ನೀರು ಹಿಡ್ಕೊಂಡು ಸ್ನಾನ ಅದು ಇದು ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನು ಇನ್ವರ್ಟ್ರು ಪೂರ್ತಿ ಖಾಲಿ ಆಗುತ್ತೆ. ಇವತ್ತು ಸಂಜೆ ಬರುತ್ತೋ ನಾಳೆ ಬರುತ್ತೋ ಗೊತ್ತಿಲ್ಲ. ಮರ ಎಲ್ಲ ಮುರ್ಕೊಂಡಿದ್ಯಂತೆ. ಸೊ ಯುಕ್ತಾಳಂತೂ ಹೊರಗೆ ಹೋಗೋಣ, ಅದೇ ಅಳೋದು ಮಾಡೋದು ಮಾಡ್ತಾ ಇದ್ದಾಳೆ. ಒಳ್ಳೆ ಎತ್ಕೊಂಡು ಹೋಗ್ಬೇಕಂತ ದೊಡ್ಡ ಕಷ್ಟ. ನೋಡು ಮತ್ತೆ ಅಲ್ಲಿ ಅಂತಕ್ಕೆ ಮಳೆ ಹೋಯ್ತಾ ಇದ್ದು. ಎಲ್ಲಿ? ಯುಕ್ತಾಳಿಗೆ ಬೇಣಕ್ಕೆ ಹೋಗ್ಬೇಕಂತ ನೋಡಲ್ಲಿ ಮೇಲ್ಗಡೆ. ಮಳೆ ಹೋಯ್ತಾ ಇದ್ದೆ ಹೇಳಿದ ಮತ್ತೆ ಕೇಳಲ್ಲ. ಮಳೇಲಿ ಓಡಾಡ, ಮಳೆ ಓಡ್ರಿ ಅಂತ ಆಗ್ತಳು. ಓಡಾಡ, ಹೇಯ್ ಹೋಣ. ಹಲೋ 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 ಹಲೋ, ಓಡಬೇಡ. ಹಾಂ, ಇವಾಗ ಬೇಣದಲ್ಲೇ ಇರೋ ಮೇಲ್ಗಡೆ ಮನೆ ಚಿಕ್ಕಪ್ಪನ ಮನೆಗೆ ಬಂದ್ವಿ. ಅಲ್ಲಿ ಚಿಕ್ಕಮ್ಮ ಮತ್ತೆ ಕಾಫಿ ಎಲ್ಲ ಮಾಡಿದ್ರು. ಆಮೇಲೆ ಚಿಪ್ಸು, ಶೇಂಗಾ ಎಲ್ಲ ಕೊಟ್ಟರು. ಯುಕ್ತ ಅವ್ರ ಮನೇಲಿ ಬೆಕ್ಕು ನಾಯಿ ಎಲ್ಲ ಇದೆ, ಅದು ಇದು ಅಂತ ಟೈಮ್ ಪಾಸ್ ಮಾಡಿದ್ಲು ಸ್ವಲ್ಪ ಹೊತ್ತು. ಹಾಗೆ ಚಿಕ್ಕಪ್ಪನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ತಗೊಳ್ಳೆ ಮಾಡ್ದ. ಹಾಂ, ಹಿಡ್ಕೊ ಹೋಗು. ಎಲ್ಲಿ ಹೋಗ್ತೆ? ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಇಲ್ಲಿ ತಿರ್ಬಿಟ್ಟು ಒಂದಷ್ಟು ಸಣ್ಣ ಪುಟ್ಟ ವಿಡಿಯೋ ಎಲ್ಲ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಇಷ್ಟೇ ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ದೊಡ್ಡ ಗುಮ್ಮ ಇದ್ದ ಸಾವಕಾಶ.